ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಪರೀಕ್ಷಾ ತಯಾರಿಯ 4ನೇ ವಿಡಿಯೋ ಮಾಡ್ತಿದ್ದೀನಿ. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ಸನ್ನು ರಿವಿಷನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಪ್ರತಿ ವಿಡಿಯೋದಲ್ಲಿ 10 ಕ್ವಶನ್ಸ್ ಥರ 3 ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇದು 4ನೇ ವಿಡಿಯೋ. ಈ ವಿಡಿಯೋದಲ್ಲಿ ಕೂಡ ಇಂಪಾರ್ಟೆಂಟ್ 10 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ವಿತ್ ದ ಆನ್ಸರ್ಸ್ ಆ್ಯಂಡ್ ರಿಲೇಟೆಡ್ ಎಕ್ಸ್ಪ್ಲನೇಷನ್ಸ್. ಸೊ ಯಾರೆಲ್ಲ ಪೊಲೀಸ್ ಆಗಬೇಕು ಅಂತ ಇದ್ದೀರೋ ಅಥವಾ ಪೊಲೀಸ್ ನೇಮಕಾತಿಗೆ ಅಪ್ಲೈ ಮಾಡಿದಿರೋ, ಯಾರೆಲ್ಲ ಪರೀಕ್ಷಾ ತಯಾರಿ ಮಾಡ್ತಿದ್ದೀರೋ ಅವರೆಲ್ಲ ಈ ವಿಡಿಯೋವನ್ನು ನೋಡಬೇಕಾಗುತ್ತೆ. ಸೊ ನೋಡ್ತಾ ಇರೋರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ದೊರೆಯುತ್ತದೆ. ಸೊ ಪೊಲೀಸ್ ನೇಮಕಾತಿಗೆ ಈಗಾಗಲೇ ಅರ್ಜಿಯನ್ನು ಕರೆದಿದ್ದಾರೆ. ಯಾರೆಲ್ಲ ಅರ್ಜಿಯನ್ನು ಹಾಕ್ತಿದ್ದೀರೋ ಅವರೆಲ್ಲ ಅಪ್ಲೈ ಮಾಡಿ ಈ ವಿಡಿಯೋಸನ್ನು ನೋಡ್ತಾ ಇರಿ, ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾಯಿರಿ. ಸೊ ಇವತ್ತಿನ ಕ್ವಶನ್ಸ್: ಈ ಕೆಳಗಿನ 2 ನಕ್ಷತ್ರದ ಚಿಹ್ನೆಯನ್ನು ಯಾರು ಧರಿಸುತ್ತಾರೆ? ಈ ಕೆಳಗಿನ 2 ನಕ್ಷತ್ರ ಚಿಹ್ನೆಯನ್ನು ಯಾರು ಧರಿಸುತ್ತಾರೆ? ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಇನ್ಸ್ಪೆಕ್ಟರ್, ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಸೊ ಈ ಕೆಳಗಿನ 2 ಚಿಹ್ನೆಯನ್ನು ಯಾರು ಧರಿಸುತ್ತಾರೆ ಅಂತ ಕೇಳಿದ್ದಾರೆ. ಸೊ ಅವರ ಯೂನಿಫಾರ್ಮಲ್ಲಿರುವಂಥ 2 ನಕ್ಷತ್ರ ಚಿಹ್ನೆಯನ್ನು ಯಾರು ಧರಿಸ್ತಾರೆ ಅಂತ ಕೇಳಿರೋದು. ಸೊ ಅದಕ್ಕೆ ಉತ್ತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅನ್ನೋದು ಸರಿಯಾದ ಉತ್ತರ. ಸೊ ನೋಡಿ, ಎಲ್ಲ ವಿವರಣೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ 1 ನಕ್ಷತ್ರದ ಚಿಹ್ನೆಯನ್ನು ಹೊಂದಿರುತ್ತಾರೆ. ಸೊ ಇಲ್ಲಿ ನೋಡಿ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು SI ಅವರು 2 ಚಿಹ್ನೆ ಇರುತ್ತೆ, ಸಬ್ ಇನ್ಸ್ಪೆಕ್ಟರ್ಗೆ 1 ಚಿಹ್ನೆ ಇರುತ್ತೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2 ಚಿಹ್ನೆಯನ್ನು ಹೊಂದಿರುತ್ತಾರೆ. ಪೊಲೀಸ್ ಇನ್ಸ್ಪೆಕ್ಟರ್ 3 ನಕ್ಷತ್ರ ಚಿಹ್ನೆಯನ್ನು ಹೊಂದಿರುತ್ತಾರೆ ಮತ್ತು KSP ಎಂಬ ಬ್ಯಾಡ್ಜ್ ಹೊಂದಿರುತ್ತಾರೆ. ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 3 ನಕ್ಷತ್ರ ಚಿಹ್ನೆಗಳೊಂದಿಗೆ KSPS ಎಂಬ ಬ್ಯಾಡ್ಜ್ ಹೊಂದಿರುತ್ತಾರೆ. PSI ಅಥವಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು ನೇರ ನೇಮಕಾತಿ ಮೂಲಕ ಅಥವಾ ಕೆಲವೊಮ್ಮೆ ಬಡ್ತಿ ಮೂಲಕವೂ ಆಯ್ಕೆಯಾಗುತ್ತಾರೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಮುಖ್ಯಸ್ಥರನ್ನು DGP, ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಎಂದು ಕರೆಯುತ್ತಾರೆ. ಎಲ್ಲ DGPಗಳು ಭಾರತೀಯ ಪೊಲೀಸ್ ಸೇವೆ IPS ಅಧಿಕಾರಿಗಳಾಗಿರುತ್ತಾರೆ. ಪ್ರಸ್ತುತ 2019ರಲ್ಲಿ ಪ್ರವೀಣ್ ಸೂದ್ ಅವರು ಏನಾಗಿದ್ದರು? DGP ಆಗಿದ್ದರು. ಸೊ ಇವಾಗಿನ DGP ಯಾರು? ಪ್ರಸ್ತುತ DGP ಯಾರು? DGP ಅಂದರೆ ಏನು? ಎಷ್ಟು ಚಿಹ್ನೆಯ ಯೂನಿಫಾರ್ಮನ್ನು ಅವ್ರು ಹಾಕ್ಕೊಂಡಿರ್ತಾರೆ ಅನ್ನೋದನ್ನೆಲ್ಲ ಕೇಳ್ತಾರೆ. ಸೊ ಅದರ ಬಗ್ಗೆ ಇರುವಂಥ ಇಲ್ಲಿ ಮಾಹಿತಿ, ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬರುವಂಥ ಕ್ವಶನ್: ಎಲ್ಲೋರದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯವನ್ನು ಯಾರು ಕಟ್ಟಿಸಿದರೋ? ಗುಪ್ತರಾಜ ಸಮುದ್ರಗುಪ್ತ, ಚಾಲುಕ್ಯ ರಾಜ ಪುಲಕೇಶಿ 2, ರಾಷ್ಟ್ರಕೂಟ ದೊರೆ ಕೃಷ್ಣ 1, ಮೌರ್ಯ ಚಕ್ರವರ್ತಿ ಅಶೋಕ. ಸೊ ರಾಷ್ಟ್ರಕೂಟ ದೊರೆ ಕೃಷ್ಣ 1 ಅಥವಾ 1ನೆಯ ರಾಷ್ಟ್ರಕೂಟ ದೊರೆ ಕೃಷ್ಣ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮಹಾರಾಷ್ಟ್ರದ ಎಲ್ಲೋರದಲ್ಲಿರುವ ಕೈಲಾಸನಾಥ ಗುಹಾಂತರ ದೇವಾಲಯವನ್ನು ರಾಷ್ಟ್ರಕೂಟ ದೊರೆ 1ನೇ ಕೃಷ್ಣನು ನಿರ್ಮಿಸಿದನು. ಈ ದೇವಾಲಯವು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಈ ದೇವಾಲಯದ ಚಿತ್ರವನ್ನು ಭಾರತದಲ್ಲಿ ಹೊಸದಾಗಿ ಚಲಾವಣೆಗೆ ತಂದ 20 ರೂ ನೋಟಿನ ಮೇಲೆ ಮುದ್ರಿಸಲಾಗಿದೆ. ಗುಪ್ತಚರ ಅರಸರ ಸಮುದ್ರಗುಪ್ತನನ್ನು VA ಸ್ಮಿತ್ ಅವರು ಭಾರತದ ನೆಪೋಲಿಯನ್ ಎಂದು ಕರೆದಿದ್ದಾರೆ. ಸೊ ಮುಂದಿನ ಕ್ವೆಶ್ಚನ್: ಹಂಪಿ ಸ್ಮಾರಕಗಳು ಯಾವ ಜಿಲ್ಲೆಯಲ್ಲಿವೆ? ಬಳ್ಳಾರಿ, ಹಾಸನ, ಮೈಸೂರು, ಉಡುಪಿ. ಹಂಪಿ ಇರೋದು ಬಳ್ಳಾರಿ ಜಿಲ್ಲೆಯಲ್ಲಿ. ಪರೀಕ್ಷೆ ನಡೆದಾಗ ಹಂಪಿ ಬಳ್ಳಾರಿ ಜಿಲ್ಲೆಯಾಗಿತ್ತು. ವಿಜಯನಗರ ಜಿಲ್ಲೆಯ ಹಂಪಿಯಲ್ಲಿರುವ ಸ್ಮಾರಕಗಳು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪ ಕೊಡುಗೆಗಳು. ವಿಜಯನಗರ ಜಿಲ್ಲೆಯು ಬಳ್ಳಾರಿ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆಯಾಗಿ ರೂಪುಗೊಂಡಿದೆ. ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಹೊಸಪೇಟೆ. ಹಂಪಿಯು ತುಂಗಭದ್ರಾ ನದಿಯ ದಡದಲ್ಲಿದೆ. ಇದನ್ನು ಪ್ರಾಚೀನ ಕಾಲದಲ್ಲಿ ಕಿಷ್ಕಿಂಧೆ ಎಂದು ಕರೆಯುತ್ತಿದ್ದರು. ಇಲ್ಲಿ ಪ್ರತಿ ವರ್ಷ ಹಂಪಿ ಉತ್ಸವ ಅಥವಾ ವಿಜಯ ಉತ್ಸವವೆಂದು ಜರುಗುತ್ತದೆ. ಮುಂದಿನ ಕ್ವಶನ್: ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ಕೋ ಲ್ಯಾಬ್ ಪ್ರಾರಂಭಿಸಿದ್ದಾರೆ? ಯೂತ್ಕೋ ಲ್ಯಾಬನ್ನು ಯಾರ ಅಂತಾರಾಷ್ಟ್ರೀಯ ಸಂಘಟನೆಯೊಂದಿಗೆ ಅವರು ಪ್ರಾರಂಭಿಸಿದ್ದಾರೆ ಅಂತ ಕೇಳ್ತಿದ್ದಾರೆ. WHO, UNDP, ಯುನೆಸ್ಕೋ, WTO. ಸೊ UNDP ಅನ್ನೋದು ಕರೆಕ್ಟಾದ ಉತ್ತರ. ನೀತಿ ಆಯೋಗವು UNDP ಸಂಘಟನೆಯ ಸಹಯೋಗದೊಂದಿಗೆ 2019 ಅಕ್ಟೋಬರ್ನಲ್ಲಿ ಯೂತ್ ಕೋ ಲ್ಯಾಬ್ ಆರಂಭವಾಗಿದೆ. ಭಾರತದಲ್ಲಿ ಯುವ ಜನರ ಆಲೋಚನೆ, ಸಾಮರ್ಥ್ಯ, ಅನ್ವೇಷಣೆ ಮತ್ತು ಕಾರ್ಯಪ್ರಯೋಗಗಳ ಮೂಲಕ
ದೇಶದ ಅಭಿವೃದ್ಧಿಯ ವೇಗವನ್ನು ಹೆಚ್ಚಿಸಲು ನಾವೀನ್ಯ ಭಾರತ ನಿರ್ಮಾಣ ಉದ್ದೇಶದಿಂದ ಯೂತ್ಕೋ ಲ್ಯಾಬ್ ಎಂಬ ವೇದಿಕೆಯನ್ನು ನಿರ್ಮಿಸಲಾಗಿದೆ. ಇದು ಅಟಲ್ ಇನ್ನೋವೇಷನ್ ಮಿಷನ್ನ ಒಂದು ಭಾಗ. ನೀತಿ ಆಯೋಗ ಬಿಡುಗಡೆ ಮಾಡಿದ ಭಾರತದ ನಾವೀನ್ಯತಾ ಸೂಚ್ಯಂಕಗಳಲ್ಲಿ ಅಗ್ರಸ್ಥಾನ ಕರ್ನಾಟಕವು ಪಡೆದುಕೊಂಡಿದೆ. ಸೊ ಇದೊಂದು ಮಾಹಿತಿ, ಇದರ ಬಗ್ಗೆನೇ ಕೇಳ್ತಾರೆ. ಇದರಲ್ಲಿರುವಂಥ ರಿಲೇಟೆಡ್ ಇನ್ಫಾರ್ಮೇಷನ್ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಮುಂದಿನ ಕ್ವೆಶನ್, ರಾಜತರಂಗಿಣಿಯ ಲೇಖಕರು ಯಾರು? ಕಲ್ಹಣ, ಬಾಣಭಟ್ಟ, ಅಭಿನವಗುಪ್ತ, ಕಾಳಿದಾಸ. ಕಲ್ಹಣನ ರಾಜತರಂಗಿಣಿ ನಾವೆಲ್ಲ ಓದಿರ್ತೀವಿ. ಕಲ್ಹಣ ಬರೆದಿರುವಂಥದ್ದು ರಾಜತರಂಗಿಣಿ ಅನ್ನೋ ಕೃತಿಯನ್ನು. ರಾಜತರಂಗಿಣಿ ಎಂಬ ಕೃತಿಯು ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಕಲ್ಹಣದಿಂದ ಬರೆಯಲ್ಪಟ್ಟಿದೆ. ಸಂಸ್ಕೃತ ಕೃತಿಯಾಗಿದೆ. ಇದು ಕಾಶ್ಮೀರ ಅರಸರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಜೀವನದ ಬಗ್ಗೆ ತಿಳಿಸುತ್ತದೆ. ಕಾಳಿದಾಸನು ಅಭಿಜ್ಞಾ ಶಾಕುಂತಲ ಸಂಸ್ಕೃತ ಹೆಸರಿನ ನಾಟಕವನ್ನು ರಚಿಸಿದ್ದಾನೆ. ಮುಂದಿನ ಕ್ವೆಶನ್, ಕನ್ನಡ ಭಾಷೆಗಾಗಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ ಯಾರು? ಕೆ.ಎಸ್. ಕಾರಂತ್, ಕುವೆಂಪು, ವಿ.ಕೆ. ಗೋಕಾಕ್, ಗಿರೀಶ್ ಕಾರ್ನಾಡ್. ಕುವೆಂಪುರವರು ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದಿರೋದು ಕನ್ನಡಕ್ಕಾಗಿ, ಅಥವಾ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಅವರು ಪಡೆದಿರೋದು. 1967-68ರಲ್ಲಿ ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು. ಇದು ಕನ್ನಡಕ್ಕೆ ಸಂದಿರುವ ಮೊದಲ ಜ್ಞಾನಪೀಠ ಪ್ರಶಸ್ತಿಯಾಗಿದೆ. 2019ರ ಜ್ಞಾನಪೀಠ ಪ್ರಶಸ್ತಿಯನ್ನು ಕೇರಳ ಮೂಲದ ಮಲಯಾಳಂ ಕವಿ ಅಕ್ಕಿತ್ತಮ್ ಅಚ್ಯುತನ್ ನಂಬೂದರಿ ಅವರಿಗೆ ನೀಡಲಾಗಿದೆ. ಸೊ ಇದು ಕೇಳ್ತಾರೆ, ಜ್ಞಾನಪೀಠ ಪ್ರಶಸ್ತಿಯ ಬಗ್ಗೆ ಕೇಳ್ತಾರೆ. ಯಾರಿಗೆ ಯಾವ ಇಸವಿಯಲ್ಲಿ ಸಿಕ್ತು, ಯಾರೆಲ್ಲ ಪಡ್ಕೊಂಡಿದ್ದಾರೆ, ಕರ್ನಾಟಕದಲ್ಲಿ ಯಾರಿಗೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು, KSRPಯ ವಿಸ್ತೃತ ರೂಪ ಏನು? ಕರ್ನಾಟಕ ಸ್ಟೇಟಿಕ್ ರಿಸರ್ವ್ ಪೊಲೀಸ್, ಕರ್ನಾಟಕ ಸ್ಟೇಟ್ ರಿಕ್ರೂಟ್ಮೆಂಟ್ ಪೊಲೀಸ್, ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್, ಕರ್ನಾಟಕ ಸೇಫ್ ರೋಡ್ ಪೊಲೀಸ್. ಸೊ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಅನ್ನೋದು ಕರೆಕ್ಟಾದ ಉತ್ತರ, KSRP. ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಎಂಬುದು KSRPಯು ವಿಸ್ತೃತ ರೂಪವಾಗಿದೆ. ಈ ಪಡೆಯ ಅಧ್ಯಕ್ಷರಾಗಿ ಹೆಚ್ಚುವರಿ ಪೊಲೀಸ್ ಡೈರೆಕ್ಟರ್ ಜನರಲ್ ರ್ಯಾಂಕ್ನ ಅಧಿಕಾರಿ ಇರುತ್ತಾರೆ. ಇದು 10 ಬೆಟಾಲಿಯನ್ಗಳನ್ನು ಹೊಂದಿದ್ದು ಬೆಂಗಳೂರಿನಲ್ಲಿ 4, ಮೈಸೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ ಮತ್ತು ಶಿಗ್ಗಾಂವ್ನಲ್ಲಿ ತಲಾ 1 ಬೆಟಾಲಿಯನ್ ಇದೆ. KSRP ತರಬೇತಿ ಶಾಲೆಯು ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ನಲ್ಲಿದೆ. ಸಶಸ್ತ್ರ ಪೊಲೀಸ್ ತರಬೇತಿ ಶಾಲೆಯು ಬೆಂಗಳೂರಿನಲ್ಲಿದೆ. ಕರ್ನಾಟಕ ಪೊಲೀಸ್ ಅಕಾಡೆಮಿ ಮೈಸೂರಿನಲ್ಲಿದೆ. ಇದಿಷ್ಟು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿ, ಇದನ್ನು ನೀವು ನೋಡ್ಕೋಬೇಕಾಗತ್ತೆ. ಸಾರ್ಕ್ ಸಚಿವಾಲಯದ ಶಾಶ್ವತ ಪ್ರಧಾನ ಕಚೇರಿ ಎಲ್ಲಿದೆ? ಸಾರ್ಕ್ ಅದರ ಸಚಿವಾಲಯದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಕಠ್ಮಂಡು, ನವದೆಹಲಿ, ಢಾಕಾ, ಇಸ್ಲಾಮಾಬಾದ್. ನವದೆಹಲಿ, ಕಠ್ಮಂಡು, ಢಾಕಾ, ಇಸ್ಲಾಮಾಬಾದ್ ಕೇಳಿದ್ದಾರೆ. ಸರಿಯಾದ ಉತ್ತರ ಕಠ್ಮಂಡು ಆಗಿರುತ್ತೆ. ದಕ್ಷಿಣ ಏಷ್ಯಾ ಪ್ರಾದೇಶಿಕ ರಾಷ್ಟ್ರಗಳ ಒಕ್ಕೂಟವು 1985 ಡಿಸೆಂಬರ್ 8ರಂದು ಬಾಂಗ್ಲಾದೇಶದ ಢಾಕಾದಲ್ಲಿ ಆರಂಭವಾಯಿತು. ಇದರ ಕೇಂದ್ರ ಕಚೇರಿ ನೇಪಾಳದ ಕಠ್ಮಂಡುವಿನಲ್ಲಿದೆ. ಮುಂದಿನ ಸಾರ್ಕ್ ಸಮ್ಮೇಳನ ಶ್ರೀಲಂಕಾದ ಕೊಲಂಬೋ ನಗರದಲ್ಲಿ ಜರುಗಲಿದೆ. ಇದು 2019ರ ಮಾಹಿತಿ. ಇವಾಗ ಎಲ್ಲಿ ನಡೆಯಲಿದೆ ಅನ್ನೋದರ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ಮುಂದಿನ ಕ್ವೆಶನ್, ಆಮ್ಲಜನಕ ಮತ್ತು ಓಝೋನ್ಗಳು ಏನು ಅಂತ ಕೇಳಿದ್ದಾರೆ. ಆಮ್ಲಜನಕ ಮತ್ತು ಓಝೋನ್ಗಳು ಅಂತ ಕ್ವೆಶನ್ ಮಾರ್ಕ್ ಕೇಳಿದ್ದಾರೆ. ಹಂಚಿಕೆಗಳು, ಐಸೋಮರ್ಸ್, ಐಸೋಟೋಪ್ಸ್, ಐಸೋಬಾರ್ಸ್. ಸೊ ಹಂಚಿಕೆಗಳಾಗಿರುತ್ತವೆ ಇದು. ಸೊ ಆಮ್ಲಜನಕ ಮತ್ತು ಓಝೋನ್ಗಳು ಹಂಚಿಕೆಗಳು ಎನಿಸಿವೆ. ಓಝೋನ್ ಪದರವು 3 ಆಮ್ಲಜನಕಾಣುಗಳಿಂದ ರಚನೆಯಾಗಿದೆ. ಇದು ಐಸೋಟಾಪ್ಸ್ ಅಲ್ಲ, ಇದು ಟ್ರೈ ಅಟಾಮಿಕ್ ಅಣು ಎನ್ನುವರು. ಹಂಚಿಕೆಗಳು ಅಥವಾ ಅಲೋಟ್ರೋಪ್ಗಳು ಒಂದೇ ಹಂತದ ಒಂದು ಅಂಶದ ವಿಭಿನ್ನ ರೂಪಗಳು ಮಾತ್ರ ಸೂಚಿಸುವುದು. ಮುಂದಿನ ಕ್ವೆಶನ್, ನೀತಿ ಆಯೋಗವು ಯಾವ ಅಂತಾರಾಷ್ಟ್ರೀಯ ಸಂಘಟನೆಯ ಸಹಯೋಗದೊಂದಿಗೆ ಯೂತ್ಕೋ ಲ್ಯಾಬ್, ಇದು ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದೆ. ಸೊ ಇದಿಷ್ಟು ಕ್ವೆಶನ್ಸು ಕೇಳಿದ್ದಾರೆ. ಸೊ ಇದನ್ನು ನೀವು ಕರೆಕ್ಟಾಗಿ ತಿಳ್ಕೋಬೇಕಾಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋದ ಕ್ವೆಶನ್ಸ್ಗಳು. ಸೊ ಇದನ್ನು ಚೆನ್ನಾಗಿ ಓದ್ಕೊಂಡು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕ್ವೆಶನ್ಸ್ ಮತ್ತು ಆನ್ಸರ್ಸನ್ನು ರಿವಿಷನ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಎಲ್ಲ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.